ಕೌನ್ಸಿಲಿಂಗ್ ಆಗಿದ್ದು ಯಾವ ವರ್ಗಾವಣೆ ಮಾಡ್ತಾ ಇಲ್ಲ. ಯಾವ ಕೌನ್ಸಿಲಿಂಗ್ ಅಲ್ಲಿ ಯಾರ್ಯಾರು ಅರ್ಹರಿದ್ರು ಅವ್ರಿಗೆ ಕೌನ್ಸಿಲಿಂಗ್ ಮುಖಾಂತರನೇ ವರ್ಗಾವಣೆ ಮಾಡಿದ್ದೇವೆ. ಮತ್ತು ಯಾರ್ಯಾರಿಗೆ ನಾವು ಮುಂಬಡ್ತಿ ಕೊಟ್ಟಿದ್ದೇವೆ, ಮುಂಬಡ್ತಿ ಕೊಟ್ಟಿದ್ದಂಥವರಿಗೆ ನಾವೇ ಸ್ಥಳ ನಿಯುಕ್ತಿ ಮಾಡಬಹುದಾಗಿತ್ತು. ಆದರೂ ಸುಮಾರು ಎಷ್ಟು ಜನರಿಗೆ 80 ಜನರಿಗೆ ನಾವು ಕೌನ್ಸಿಲಿಂಗ್ ಮುಖಾಂತರನೇ ಅವರಿಗೂ ಸ್ಥಳ ನಿಯುಕ್ತಿ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಅತ್ಯಂತ ಪಾರದರ್ಶಕವಾಗಿ ಮಾಡಿದ್ದೇವೆ. ಮಿಕ್ಕುಳಿದ ವೃಂದದ ಹುದ್ದೆಗಳು 3 ತಿಂಗಳ ಒಳಗಾಗಿ ಆ 150 ಜನ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಆಯ್ಕೆ ಆಗಿದ್ದಾರೆ ಅವರಿಗೆ ನೇಮಕಾತಿ ಆದೇಶ ಕೊಡ್ತೇವೆ. 150, ಈಗ 76 ಕೊಟ್ಟಿದ್ದೇವೆ. ಇನ್ನ 150 3 ತಿಂಗಳೊಳಗಾಗಿ ಕೊಡ್ತೇವೆ. ಅವ್ರದ್ದು ಸಿಂಧುತ್ವ ಪ್ರಮಾಣ ಪತ್ರ ಬರಬೇಕು, ಅವ್ರಿಗೆ ಏನು ಪೊಲೀಸ್ ವೆರಿಫಿಕೇಶನ್ ಬರಬೇಕು, ಅವ್ರದ್ದು ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಆಗಬೇಕು. ಕೆಲವೊಂದೇನು ನಿಯಮಾವಳಿಗಳಿದ್ದಾವೆ ಅವೆಲ್ಲ ಫಾಲೋ ಅಪ್ ಮಾಡಲಿಕ್ಕೆ 2 ರಿಂದ 3 ತಿಂಗಳಾಗುತ್ತೆ. ಇದು ಮತ್ತೆ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ವಿಶೇಷವಾಗಿ ಈ ವೃಂದದವರಿಗೆ ಬೇಗ ಕೊಡಬೇಕು ಅಂತೇಳಿ ಪ್ರಯತ್ನ ಮಾಡಿ ಇವತ್ತು ಕೊಡ್ತಾ ಇದ್ದೇವೆ. 1 ವಾರ 10 ದಿವಸ ಅವರಿಗೆ ತರಬೇತಿ ಕೊಡ್ತೇವೆ, ಆಮೇಲೆ ಸ್ಥಳ ನಿಯುಕ್ತಿ ಮಾಡ್ತೇವೆ. ಮತ್ತು ಎಲ್ಲ ಹೊಸದಾಗಿ ನೇಮಕಾತಿ ಆಗಿದಂತವರಿಗೆ ನಾನು ಮೊನ್ನೆನೇ ನೀವೆಲ್ಲ ಬಂದಾಗ ಹೇಳಿದ್ದೆ, ನಿಮ್ಗೆ ಎಲ್ಲಿ ನಾವು ಸ್ಥಳ ನಿಯುಕ್ತಿ ಮಾಡ್ತೀವಿ ಶಿಫಾರಸ್ಸಾಗಲಿ ಮತ್ತೊಂದಾಗಲಿ ತರಲಿಕ್ಕೆ ಹೋಗಬೇಡಿ, ಎಲ್ಲಿ ಹಾಕ್ತೀವಿ ಅಲ್ಲೇ ನೀವು ಹೋಗಿ ಜಾಯಿನ್ ಆಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ನೀವೆಲ್ಲ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದೀರಿ. ಹೀಗಾಗಿ ಕೊಟ್ಟ ಮಾತಿನಂತೆ ನಡೀತೀರಿ ಅನ್ನುವಂತ ಒಂದು ಭರವಸೆ ನನಗಿದೆ. ಈಗಾಗಲೇ ಜಾರಿಯಲ್ಲಿದೆ. 15ನೇ ಆಗಸ್ಟ್ ಒಳಗಾಗಿ ಎಲ್ಲಾ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎ, ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಬಿ ಅಂದ್ರೆ ಆ ಊರ ಹೆಸರು. ಈಗಾಗಲೇ ಅದು ಇವತ್ತು ಫಲಕ ಹಾಕಬೇಕು ಅಂತ ಹೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. 15ನೇ ಆಗಸ್ಟ್ ವರೆಗೆ ಅವರಿಗೆ ನಾವು ಗಡುವನ್ನು ಕೊಟ್ಟಿದ್ದೇವೆ. 95,000 ಕೋಟಿ ಏನೋ ಅಲೋಕೇಶನ್ ಅನ್ನ ಯೂನಿಯನ್ ಗವರ್ನಮೆಂಟ್ ರಿಲೀಸ್ ಮಾಡಿದೆ. ಆದ್ರೆ ಬಿಬಿಜಿ ರಾಮ್ಜಿ ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಕೂಡ ಅದಕ್ಕೆ ಸೀರಿಯಸ್ ಆಗಿ ಅಲಿಗೇಷನ್ ಕೂಡ ಮಾಡಿತ್ತು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನೋಡಿ, ಒಂದನೇದು ಮನ್ರೇಗಾ ಯೋಜನೆ ಏನಿತ್ತು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ನಾವು ಮಾಡಿದ್ದೇವೆ. ಮಹಾತ್ಮ ಗಾಂಧಿ ಹೆಸರು ಯಾಕೆ ಬದಲಾವಣೆ ಆಯಿತು ಅನ್ನುವಂಥದ್ದು ಇವತ್ತಿನವರೆಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಒಂದನೇದು. ಎರಡನೇದು ವಿಬಿಜಿ ರಾಮ್ಜಿಯಲ್ಲಿ ವ್ಯತ್ಯಾಸ ಏನಿದೆಯಪ್ಪ ಅಂತ ಹೇಳಿದ್ರೆ, ಮನ್ರೇಗಾದಲ್ಲಿ ರಾಜ್ಯ ಸರ್ಕಾರ 10% ಅನುದಾನ ಕೊಡ್ತಾ ಇತ್ತು, ಕೇಂದ್ರ 90% ಅನುದಾನ ಕೊಡ್ತಾ ಇತ್ತು. ಫಂಡಿಂಗ್ ಪ್ಯಾಟರ್ನ್ ಏನಿತ್ತು, ಫಂಡಿಂಗ್ ಪ್ಯಾಟರ್ನ್ 90-10. ಇದು ಕೇಂದ್ರ ಸರ್ಕಾರದ ಯೋಜನೆ ಆದ ಮೇಲೆ ಹಿಂದಿನಿಂದ 20 ವರ್ಷದಿಂದ, ಉದಾಹರಣೆಗೆ 20 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 61,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. 187 ಕೋಟಿ ಮಾನವ ದಿನ ಸೃಜನೆ ಮಾಡಿದ್ದೇವೆ. ಸಾವಿರಾರು ಆಸ್ತಿ ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ 61,000 ಕೋಟಿಯಲ್ಲಿ 56,000 ಕೋಟಿ ಇವತ್ತು ಕೇಂದ್ರ ಕೊಟ್ಟಿದೆ. 4,800 ಕೋಟಿ ಮಾತ್ರ ರಾಜ್ಯ ಸರ್ಕಾರ ಕೊಟ್ಟಿದೆ. ಈಗ ಹೊಸದಾಗಿ ಕಾಯ್ದೆ ಇವತ್ತು ಮನ್ರೇಗಾ ರದ್ದು ಮಾಡಿ ವಿಬಿಜಿ ರಾಮ್ಜಿ ಕಾಯ್ದೆ ಅಂತ ತಂದಿದ್ದಾರೆ. ಅದರಲ್ಲಿ 60-40 ಅನುಪಾತ. 60% ಕೇಂದ್ರ ಕೊಟ್ಟರೆ 40% ರಾಜ್ಯ ಕೊಡಬೇಕು. ನೀವು ಹೇಳಿದ್ರಲ್ಲ ಈಗ 95,000, ಈ 9 ತಿಂಗಳಿಗೆ 95,000 ಕೋಟಿ ರೂಪಾಯಿ ಕೇಂದ್ರದ ಅನುದಾನ ಇದೆ. ಅದರಲ್ಲಿ 5,709 ಕೋಟಿ ರೂಪಾಯಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಹಂಚಿಕೆ ಆಗಿದೆ. 5,709 ಕೋಟಿಯಲ್ಲಿ ನಾವು 3,806 ಕೋಟಿ ನಾವು ಕೊಡಬೇಕು ರಾಜ್ಯ ಸರ್ಕಾರ. ನಾವು ಕೊಟ್ಟಿದ್ದೇವೆ.
ಹಿಂದೆಲ್ಲ ನಾವು ಪ್ರತಿ ವರ್ಷ 400-500 ಕೋಟಿ ರೂಪಾಯಿ ನಾವು ಕೊಡ್ತಿದ್ದೀವಿ, ಬಾಕಿ ಹಣ ಕೇಂದ್ರ ಕೊಡ್ತಾ ಇತ್ತು. ಈಗ ಈ ಯೋಜನೆಯಿಂದ ರಾಜ್ಯ ಸರ್ಕಾರದ ಮೇಲೆ ಹಣಕಾಸಿನ ಹೊರೆಯಾಗಿದೆ. ಈ ಯೋಜನೆಯಲ್ಲಿ 2 ತಿಂಗಳ ಸುಗ್ಗಿ ಕಾಲದಲ್ಲಿ ಪಾಸ್ ಪೀರಿಯಡ್, ಸುಗ್ಗಿ ಕಾಲದಲ್ಲಿ 2 ತಿಂಗಳ ಉದ್ಯೋಗ ಕೊಡಬಾರದು ಅನ್ನುವಂತ ಕಾಯ್ದೆ ಮಾಡಿದ್ದಾರೆ. ನಾವು ಪ್ರತಿಪಾದನೆ ಮಾಡಿದಂಥದ್ದು ಹಿಂದೆ ಮನ್ರೇಗಾದಲ್ಲಿ 365 ದಿವಸ ಉದ್ಯೋಗ ಕೊಡಬಹುದಾಗಿತ್ತು. 2 ತಿಂಗಳ ಸುಗ್ಗಿ ಕಾಲದಲ್ಲಿ ಉದ್ಯೋಗ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಜನ ಗುಳೆ ಹೋಗ್ತಾರೆ, ಮತ್ತೆ ಅವರಿಗೆ ಶೋಷಣೆ ಆಗ್ತದೆ, ಬಡವರಿಗೆ, ಮಹಿಳೆಯರಿಗೆ, ಶೋಷಿತರಿಗೆ. ಅದಕ್ಕೆ ಆ ಕ್ಲಾಸ್ ಏನು ಹಾಕಿದ್ದಾರೆ ಅದು ಇವತ್ತು ಮಾರ್ಪಾಡು ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಹೀಗಾಗಿ ಇದು ಮನ್ರೇಗಾ ಮತ್ತು ಯುಬಿಜಿ ರಾಮ್ಜಿಯ ವ್ಯತ್ಯಾಸ ಇದೆ. ಇಷ್ಟೆಲ್ಲ ಇದ್ರೂ ಸಹಿತ ಗ್ರಾಮೀಣ ಅಭಿವೃದ್ಧಿಗಾಗಿ ಗ್ರಾಮೀಣ ಭಾಗದಲ್ಲಿ ಏನು ಮಹಿಳೆಯರಿದ್ದಾರೆ, ಶೋಷಿತರಿದ್ದಾರೆ, ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ನಾವು ಇದನ್ನು ಜುಲೈ 1ನೇ ತಾರೀಕಿನಿಂದ ಅನುಷ್ಠಾನಕ್ಕೆ ತಂದಿದ್ದೇವೆ. ಸರ್, ಈಗ ನೀವು ಹೇಳಿದ್ರಿ ಹೆಸರು ಬದಲಾವಣೆ ಪಿಪಿಜಿ ರಾಮ್ಜಿ ಆಯ್ತು ಅಂತ ಹೇಳಿ, ಹೈದರಾಬಾದ್ ಕರ್ನಾಟಕ ಅನ್ನೋದು ಹೈದರಾಬಾದ್ ಕರ್ನಾಟಕ ಅನ್ನಬಾರ್ದು ಅನ್ನೋ ಉದ್ದೇಶಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೇಳಬೇಕಂತೆ. ತಾವು ಕೂಡ ಹೈದರಾಬಾದ್ ಕರ್ನಾಟಕ ಇದೊಂದು ಆಗಿರೋದ್ರಿಂದ ಇವತ್ತಿಗೂ ಕೂಡ ಇಲ್ಲೇ ನಿಮ್ಮ ವೇದಿಕೆಯಲ್ಲೇ ಕಾಣುತ್ತೆ ಹೈದರಾಬಾದ್ ಕರ್ನಾಟಕ ಅನ್ನೋ ಪದ ಇನ್ನೂ ಕೂಡ ನೋಡ್ರಿ, ನೀವು ಯಾವುದಕ್ಕೆ ಜೋಡಿಸ್ತಾ ಇದ್ದೀರಿ ಈಗ ನೋಡಿ. ಒಂದೊಂದು ನಿಮಿಷ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಲ್ಯಾಣ ನಾಡಿನಲ್ಲಿ ಇತ್ತು ಅಂತ ಮಹಾತ್ಮ ಗಾಂಧಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟು ಇವತ್ತು ಈ ದೇಶವನ್ನು ಮುನ್ನಡೆಸಿದಂಥದ್ದು, ತ್ಯಾಗ ಮಾಡಿದಂಥದ್ದು ಮಹಾತ್ಮ ಗಾಂಧೀಜಿಯವರು. ನಿಮ್ಗೆ ಗೊತ್ತಿರಲಿ, ಕೇಳ್ರಿ ಪೂರ್ತಿ. ಅದಕ್ಕೆ ಇಡೀ ದೇಶದ ಜನ ನಾವೆಲ್ಲ ಮಹಾತ್ಮ ಗಾಂಧಿಯವರಿಗೆ ಋಣಿಯಾಗಿರಬೇಕು. ಮಹಾತ್ಮ ಗಾಂಧಿಯವ್ರದ್ದು ಹೆಸರು ಯಾಕೆ ಬದಲಾವಣೆ ಆಯಿತು, ಮಾಡಿದ್ದೀರಿ ಅಂತ ನೀವು ಪ್ರಶ್ನೆ ಕೇಳಬೇಕು. ವಿನಾ ಸಮರ್ಥನೆ ಮಾಡುವಂಥದ್ದು ಸರಿಯಲ್ಲ. ಸಮರ್ಥನೆ ಮಾಡಿಲ್ಲ ಸರ್, ನಾನು ಅದನ್ನ ಪ್ರಶ್ನೆ ಮಾಡಿದ್ದೆ. ನನ್ನ ಪ್ರಶ್ನೆ ಇಷ್ಟು ಸರ್, ಏನಾಗಿದೆ ಅಂದ್ರೆ ಸರ್ವಪಕ್ಷ ಸಭೆ ಕರೆದ ನಾಳೆ, ಮತ್ತೆ ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟು ಈಗ ಸಭೆ ಕರೆದ್ರೆ ಏನು ಉಪಯೋಗ ಅಂತ ಕೇಳ್ತಿದ್ದಾರೆ ಸರ್ ಬಿಜೆಪಿ. ದಿನಕ್ಕೆ 8,000 ರಿಂದ 10,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. ಆರ್ಡರ್ ಮಾಡಿರುವಂತದ್ದು 3,500 ಕ್ಯೂಸೆಕ್ಸ್. ಹೀಗಾಗಿ 7,500 ಕ್ಯೂಸೆಕ್ಸ್ ನೀರು ಜಾಸ್ತಿ ಹೋಗ್ತಾ ಇದೆ. ವಿರೋಧ ಮಾಡ್ತಿದ್ದಾರೆ ಸರ್ ಸರ್ವಪಕ್ಷ ಸಭೆ ಕರೆದಿರೋದು. ನೋಡಿ, ನಮ್ಮ ಸರ್ಕಾರ ಕರ್ನಾಟಕದ ಎಲ್ಲಾ ರೈತರ ಹಿತಾಸಕ್ತಿ ಕಾಪಾಡಿಕೊಂಡು ಹೋಗುವಂತ ಒಂದು ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಮ ಸರ್ಕಾರ ಮಾಡ್ತದೆ. ಭಾರತೀಯ ಜನತಾ ಪಕ್ಷ ಯಾವುದೇ ವಿಚಾರದಲ್ಲಿ ನೀವು ನೋಡಿಬೇಕಾದ್ರೆ ಈ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 15ನೇ ಹಣಕಾಸು ಯೋಜನೆದು 2,168 ಕೋಟಿ ನಮಗೆ ಬರಬೇಕಾಗಿತ್ತು ನ್ಯಾಯಯುತವಾಗಿ. ಆ ಹಣನೇ ರಿಲೀಸ್ ಆಗಿಲ್ಲ ಹೋದ ವರ್ಷ. 5,927 ಗ್ರಾಮ ಪಂಚಾಯಿತಿಗೆ ಹಂಚಿಕೆ ಆಗುವಂತ ಹಣ ಯಾಕೆ ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಅವ್ರು ಕೇಳಬೇಕಾಗಿತ್ತಲ್ಲ. ಬರೋ ಬಗ್ಗೆ ಮಾತಾಡ್ತಾರೆ, ಗುಳೆ ಹೋಗೋದ್ರ ಬಗ್ಗೆ ಮಾತಾಡ್ತಾರೆ. ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆ ಅಲ್ಲ. 15ನೇ ಹಣಕಾಸಿನ ಯೋಜನೆ ಹಣ ಯಾಕೆ ಬಂದಿಲ್ಲ, ಯಾಕೆ ಬಿಡುಗಡೆ ಆಗಿಲ್ಲ? ಇವತ್ತು ಅದರ ಜೊತೆಯಲ್ಲಿ ಅನೇಕ ನೀರಾವರಿ ಯೋಜನೆಗಳು, ಮದ ಇರ್ಬೋದು, ಏನೋ ನೆಪ ಒಡ್ಡಿ ಅವೆಲ್ಲವನ್ನು ನೆನೆಗುದಿಗೆ ಹಾಕುವಂತ ಒಂದು ಕೆಲಸ ಕೇಂದ್ರ ಮಾಡ್ತಾ ಇದೆ. ಇದು ಸರಿ ಇಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನವದೆಹಲಿಯಲ್ಲಿ ಎಲ್ಲಾ ನಮ್ಮ ಕೇಂದ್ರ ಸಚಿವರು ಮತ್ತು ಪಕ್ಷಾತೀತವಾಗಿ ಎಲ್ಲಾ ಸಂಸದರ ಒಂದು ಸಭೆಯನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಏನೇನು ಯೋಜನೆಗಳಿದ್ದಾವೆ ಆ ಎಲ್ಲಾ ಯೋಜನೆಗಳನ್ನು ಮಂಜೂರಿ ಮಾಡಬೇಕು ಅನ್ನೋದಕ್ಕೆ ಆಗ್ರಹ ಮಾಡಬೇಕು ಎಲ್ಲ ಸಂಸದರು ಅಂತೇಳಿ ವಿನಂತಿಯನ್ನು ಮಾಡಿದ್ದಾರೆ. ಪ್ರತಿ ಬಾರಿ ಪ್ರಾಧಿಕಾರದ ಮುಂದೆ ಹೋದಂತಹ ಸಂದರ್ಭದಲ್ಲಿ ತೀರ್ಪು ಎಲ್ಲವೂ ಕೂಡ ತಮಿಳುನಾಡು ಕಡೆಗೆ ಹೋಗಿರುತ್ತದೆ. ಕೇವಲ ತಮಿಳುನಾಡದ ಜಲದ ವಿಚಾರ ಬಂದಾಗ ಎಲ್ಲೋ ನಮ್ಮ ಕಾನೂನು ಟೀಮ್ ಅನ್ನುವಂತಹದ್ದು ಹಿಂದೆ ಆಗ್ತಾ ಇದೆಯಾ ಅಥವಾ ಹಿಂದೆ ಹೋಗ್ತಿದೆಯಾ? ಪ್ರತಿ ಬಾರಿಯೂ ವಾದ ಮಾಡುವಂತಹ ನಿಟ್ಟಿನಲ್ಲಿ ಹಿಂದೆ ಆಗ್ತಿರೋದು ಯಾಕೆ ಅನ್ನೋದು, ಅದು ಬಿಜೆಪಿ ಸರ್ಕಾರ ಇದ್ದಾಗೂ ಅಷ್ಟೇ, ಈ ನಿಮ್ಮ ಸರ್ಕಾರ ಬಂದಾಗೂ ಅಷ್ಟೇ. ನೋಡಿ, ನಮ್ಮಲ್ಲಿ ಬಹಳ ಸಶಕ್ತವಾದಂತಹ ಒಂದು ಕಾನೂನಿನ ಟೀಮ್ ಇದೆ. ಈಗಾಗಲೇ
ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿ ಸಹಿತ, ದೆಹಲಿಯಲ್ಲಿ ಸಹಿತ ನಮ್ಮೆಲ್ಲ ಹಿರಿಯ ವಕೀಲರೆಲ್ಲರೂ ಕೂಡಿಕೊಂಡು ಇದ್ರ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಿದೆ ಮತ್ತೆ ರಾಜ್ಯದ ಹಿತ ಕಾಪಾಡುವಂತ ಕೆಲಸ ನಾವು ಮಾಡ್ತೇವೆ. ಥ್ಯಾಂಕ್ ಯು.